ನೀವು ನೋಡ್ತಾ ಇದ್ರಲ್ಲ ಇವಾಗ ಇದು ನೋಡುವಂತ ಅದು ಫರ್ನಿಚರ್ ಬಂದ್ಬಿಟ್ಟು ವಾಲ್ ಮೌಂಟ್ ಬೆಡ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಹೊಸದಾಗಿ ಆರ್ಡರ್ ಬಂದಿತ್ತು ನಮ್ಗೆ ಈ ಕಡೆ ಬಾನಸವಾಡಿ ಕಡೆ. ಇವರು ಕೂಡ ನಮಗೆ ಸೊ ಫೇಸ್ಬುಕ್ ಮುಖಾಂತರ ನಮ್ಗೆ ಸಿಕ್ಕಿದ್ರು ಇವರು. ಸೊ ಅವರೆಲ್ಲ ಕಡೆ ಹುಡ್ಕೊಂಡ್ಬಿಟ್ಟು ನಮ್ಮ ಹತ್ರ ಬಂದಿದ್ರು. ಸೊ ಆಲ್ಮೋಸ್ಟ್ ಒಂದು 2-3 ವಾರ 4 ವಾರ ಮೇಲೆ ಡಿಸ್ಕಸ್ ಮಾಡಿದ್ರು. ಡಿಸ್ಕಸ್ ಮಾಡಾದ್ಮೇಲೆ ನಮಗೆ ಇದು ಆರ್ಡರ್ ಕೊಟ್ರು. ಸೊ ಕಂಪ್ಲೀಟ್ ಆಗಿ ಇದು ಏನ್ ನೋಡ್ತಾ ಇದ್ರಲ್ವಾ, ಇದೆಲ್ಲ ಕಂಪ್ಲೀಟ್ ಕಸ್ಟಮೈಸ್. ಕಸ್ಟಮರ್ ಈ ಒಂದು ಕಲರ್ ಚಾಯ್ಸ್ ಮಾಡಿದ್ದಾರೆ. ಮತ್ತೆ ಈ ಒಂದು ಇದು ಹ್ಯಾಂಡಲ್ ತರ ಇದಲ್ವಾ, ಸೊ ಇದು ಕೂಡ ಈ ತರನೇ ಬೇಕನ್ನೋದು ಕಸ್ಟಮರ್ ಚಾಯ್ಸ್ ಮಾಡಿದ್ದಾರೆ. ಮತ್ತೆ ಟೇಬಲ್ ಬಂದ್ಬಿಟ್ಟು ಈ ತರ 2x4 ಬೇಕನ್ನೋದು ಅವರೇ ಚಾಯ್ಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಏನೆಲ್ಲ ಔಟ್ಲುಕ್ ಕಾಣಿಸುತ್ತೋ ಸೊ ಕಸ್ಟಮರ್ ಚಾಯ್ಸ್ ಮಾಡಿದೆ. ಸೊ ನಾವು ಫೆಸಿಸ್ಟ್ ಬಂದ್ಬಿಟ್ಟು ಸ್ಪೇಸ್ ಸೇವಿಂಗ್ ಫರ್ನಿಚರ್. ನನ್ನ ಹೆಸರು ಮಣಿಕಂಠ ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾತಾಡ್ತಾ ಇದೀನಿ. ಇವಾಗ ನೋಡ್ಬೇಕಾದ್ರೆ ಇದು ಸೊ ಇದು ಸೈಜ್ ಬಂದ್ಬಿಟ್ಟು ನೋಡಿದ್ರೆ ನಿಮಗೆ ಮ್ಯಾಟ್ರಸ್ ಸೈಜ್ ಬಂದ್ಬಿಟ್ಟು 5x6 ಬರುತ್ತೆ. ಇದು ಟೇಬಲ್ ಸೈಜ್ 4x2 ಬರುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಬಿಫೋರ್ ನಾನು ಬೇರೆ ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇದ್ರ ಬಗ್ಗೆ ಮಾತಾಡಿದೀನಿ, ಮೆಟೀರಿಯಲ್ಸ್ ಬಗ್ಗೆ ಮಾತಾಡಿದೀನಿ. ಬಟ್ ಇದರಲ್ಲಿ ನಾನು ಮೆಟೀರಿಯಲ್ಸ್ ಬಗ್ಗೆ ಮಾತಾಡಲ್ಲ, ಜಸ್ಟ್ ನಾರ್ಮಲ್ ಆಗಿ ಒಂದು ಈ ತರ ಒಂದು ಇದರಲ್ಲಿ ಏನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಈಗ ನೋಡ್ತಾ ಇದೀರಾ, ಇದು ಬಂದ್ಬಿಟ್ಟು ಇವಾಗ ಟೇಬಲ್ ತರ ಕಾಣಿಸುತ್ತಲ್ಲ, ಇದು ಡೇ ಟೈಮ್ ಅಲ್ಲಿ ನೀವು ಟೇಬಲ್ ಯೂಸ್ ಮಾಡ್ಕೋಬಹುದು. ಇದು ಮ್ಯಾನ್ಯುವಲ್ ಟೇಬಲ್, ಇದು ಮ್ಯಾನ್ಯುವಲ್ ಫೋಲ್ಡಿಂಗ್ ಟೇಬಲ್ ಇದೆ. ಇದು ನೀವೇ ಫೋಲ್ಡ್ ಮಾಡ್ಬೇಕಾಗುತ್ತೆ, ಓಪನ್ ಮಾಡ್ಬೇಕಾಗುತ್ತೆ. ಬೇಕಾದ ಟೈಮಲ್ಲಿ ಓಪನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಕ್ಲೋಸ್ ಮಾಡಬಹುದು. ಸೊ ಆ ತರ ಒಂದು ಕಾನ್ಸೆಪ್ಟ್. ಲಾಸ್ಟ್ ಟೈಮ್ ನೋಡಿದ್ದು ಬಂದ್ಬಿಟ್ಟು ಆಟೋ ಫೋಲ್ಡ್. ಸೊ ಅದು ಆಟೋಮೆಟಿಕ್ ಫೋಲ್ಡ್ ಆಗುತ್ತೆ, ಬಟ್ ಇದು ಆಟೋಮೆಟಿಕ್ ಫೋಲ್ಡ್ ಆಗಲ್ಲ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮ್ಯಾನ್ಯುವಲ್ ಆಗಿ ಫಂಕ್ಷನ್ ಆಗುತ್ತೆ ಇದು. ಸೊ 1 ಸೆಕೆಂಡ್. ಸೊ ಹಿಂಗೆ ಬೇಡ ಅಂದ್ರೆ ನೀವು ಇದನ್ನ ಕ್ಲೋಸ್ ಮಾಡ್ಬಿಡ್ಬೋದು. ಸೊ ಇವಾಗ ನೋಡಕ್ಕೆ ಮನೆ ನೀಟ್ ಆಗಿ ಇರುತ್ತೆ, ನಿಮ್ಗೆ ಪ್ಲೇನ್ ಆಗಿರುತ್ತೆ. ಸೊ ನಿಮ್ಗೆ ಏನು ಮನೆಯಲ್ಲಿ ಕೆಲಸ ಏನೋ ವರ್ಕ್ ಟೇಬಲ್ ಏನು ಕೆಲಸ ಇಲ್ಲ ಅಂದ್ರೆ ಈ ತರ ಫೋಲ್ಡ್ ಮಾಡ್ಬಿಟ್ರೆ ಸೊ ಮನೆ ನಿಮ್ಗೆ ಬೆಡ್ರೂಮ್ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನೀಟ್ ಆಗಿರುತ್ತೆ ನಿಮ್ಗೆ. ಇದು ಹ್ಯಾಂಡಲ್ ತರ ಮಾಡಿದ್ವಿ ಇದನ್ನ. ಸೊ ನೋಡಿದ್ರೆ ಎಲ್ಲ ಸ್ಮೂತ್ ಆಗಿ ಓಪನ್ ಆಗುತ್ತೆ ನಿಮ್ಗೆ ಇದು. ಇದು ಮ್ಯಾಟ್ರಸ್ ಕೂಡ ನಾವೇ ಮಾಡಿದ್ವಿ. ಮ್ಯಾಟ್ರಸ್ ಈ ಮ್ಯಾಟ್ರಸ್ ಬಂದ್ಬಿಟ್ಟು HR ಫಾರ್ಮ್ ಇದೆ, 40 ಡೆನ್ಸಿಟಿ PU ಫಾರ್ಮ್ HR ಫಾರ್ಮ್ ಇದೆ. ಅದ್ರ ಮೇಲೆ ಬಂದ್ಬಿಟ್ಟು 2 ಇಂಚ್ ಲ್ಯಾಟೆಕ್ಸ್ ಇದೆ. ಸೊ ಅದ್ರ ಮೇಲೆ ಈ ತರ ಫ್ಯಾಬ್ರಿಕ್ ಮಾಡಿದ್ವಿ. ಸೊ ಇದು ತುಂಬಾ ಕಂಫರ್ಟ್ ಆಗಿರುತ್ತೆ, ಮತ್ತೆ ಇದು ನ್ಯಾಚುರಲ್ ಎಫೆಕ್ಟ್ ಕೊಡುತ್ತೆ ನಿಮಗೆ, ಬಾಡಿ ನೀಟ್ ಆಗಲ್ಲ ನಿಮಗೆ ಈ ಮ್ಯಾಟ್ರಸ್. ಸೊ ಮತ್ತೆ ಇದು ನೋಡ್ತಾ ಇದೀರಾ, ಈ ಕಲರ್ ಆಗ್ಲಿ, ಇದು ಮೆಟಲ್ ಕಲರ್ ಆಗ್ಲಿ, ಇದಾಗ್ಲಿ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ವೈಟ್. ಸೊ ಇದು ಬ್ಯಾಕ್ ರೆಸ್ಟ್ ಇದಲ್ವಾ, ಇದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಮಾಡೋದಕ್ಕೆ. ಬ್ಯಾಕ್ ರೆಸ್ಟ್ ಇದರಲ್ಲಿ ಎಲ್ಲ ಡೈಮಂಡ್ ಶೇಪ್ ತರ ಮಾಡಿದ್ವಿ. ಇದರಲ್ಲಿ ತುಂಬಾ ಕೆಲಸ ತಗೊಂಡಿದೆ ಇದರಲ್ಲಿ. ಸೊ ಇದು ಬಡ್ಜೆಟ್ ಕೊಡೋದಕ್ಕೆ ಜಾಸ್ತಿ ಆಗುತ್ತೆ ಇದಕ್ಕೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಕಸ್ಟಮರ್ ಸೊ ಹೆಂಗ್ ಆರ್ಡರ್ ಕೊಟ್ಟಿದೆ ಹಂಗ್ ಮಾಡಿದ್ವಿ ನಾವು ಇದನ್ನ. ಸೊ ನೋಡ್ಕೊಂಡಿದ್ದೀರಾ, ಈ ಒಂದು ಬೆಡ್ ಸುಮಾರು ವಿಡಿಯೋಗಳು ನಾನು ಹಾಕ್ತಾ ಇದ್ದೀನಿ. ನಮ್ದು ಇದೇ ನಮ್ಗೆ ಜಾಸ್ತಿ ಇಷ್ಟ. ನಮಗೆ ಈ ತರ ಒಂದು ಬೆಡ್ ಮಾಡೋದಕ್ಕೆ ಜಾಸ್ತಿ ಇಷ್ಟ. ಇದ್ರ ಬಗ್ಗೆ ಹೇಳಕ್ ಇಷ್ಟ ಪಡ್ತಾ ಇದೀನಿ. ಇವಾಗ ಟ್ರೆಂಡಿಂಗ್ ಏನಿದೆ ಅಂದ್ರೆ ಈ ತರ ಬೆಡ್ ಇದೆ. ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿ, ಇದು ಒಂದು ಬೆಡ್ ಬಂದ್ಬಿಟ್ಟು ನಿಮ್ಗೆ ಹೇಳ್ಬೇಕಾರೆ ಮನೆ ತುಂಬಾ ನೀಟ್ ಆಗಿರುತ್ತೆ. ಮೈನ್ ಬೆಡ್ರೂಮ್ ತುಂಬಾ ನೀಟ್ ಆಗಿರುತ್ತೆ. ಆಮೇಲೆ ನಮಗೆ ನೈಟ್ ಅಲ್ಲಿ ಮಾತ್ರ ನಮಗೆ ಮಲ್ಕೊಳ್ಳೋಕೆ ಬೇಕಾಗುತ್ತೆ. ಸೊ ಡೇ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿಲ್ಲ. ಅದರಿಂದ ಸೊ ನಾವು ನೈಟ್ ಅಲ್ಲಿ ಇದು ಬೆಡ್ ತರ ಯೂಸ್ ಮಾಡಿ ಬೆಳಗ್ಗೆ ಟೈಮ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ರೆ ಎಷ್ಟೊಂದು ವಾಟರ್ ತರನೇ ಕಾಣಿಸುತ್ತೆ. ಮತ್ತೆ ಇದು ಲಾಂಗ್ ಲೈಫ್ ಬರುವಂತದೆ, ಏನೋ ಶಾರ್ಟ್ ಟೈಮ್ ಅಂದ್ರೆ ಲಾಂಗ್ ಲೈಫ್ ಬರುತ್ತೆ. ನಾರ್ಮಲ್ ಬೆಡ್ ಹೆಂಗ್ ಯೂಸ್ ಮಾಡ್ತೀರೋ ಅದೇ ತರ ಯೂಸ್ ಮಾಡ್ಬೋದು. ಸೊ ಕೆಲವೊಂದು ಜನ ಹೇಳ್ತಾರೆ ಡೈಲಿ ಏನಕ್ಕೆ ನಾವು ಕ್ಲೋಸ್ ಮಾಡ್ಬೇಕಂತ ಹೇಳ್ತಾರೆ. ಬಟ್ ನೋ ಪ್ರಾಬ್ಲಮ್, ಅದು ಅವ್ರ ಇಷ್ಟ. ಸಪೋಸ್ ಡೈಲಿ ಅವರಿಗೆ ಕ್ಲೋಸ್ ಮಾಡಕ್ ಇಷ್ಟ ಇಲ್ಲ ಅಂತಿದ್ರೆ ಅವ್ರು ಯಾವಾಗ ಬೇಕೋ ಅವಾಗ ಕ್ಲೋಸ್ ಮಾಡ್ಕೋಬಹುದು. ಸೊ ನಾರ್ಮಲ್ ಬೆಡ್ ಅಂದ್ರೆ ನಿಮಗೆ ಈ ತರ ಯಾವಾಗ ಬೇಕೋ ಕ್ಲೋಸ್ ಮಾಡಕ್ಕಲ್ಲ, ಅದು ತೆಗಿಯಕ್ಕೂ ಆಗಲ್ಲ. ಯಾವಾಗ ನಾವು ಒಂದು ಎಂಟಿ ಮನೆಗೆ ಹೋಗ್ತೀವೋ ಮನೆ ನೋಡಿದ್ರೆ ತುಂಬಾ ರೂಮ್ ದೊಡ್ಡದಾಗಿ ಕಾಣಿಸುತ್ತೆ. ಯಾವಾಗ ರೂಮ್ ಅಲ್ಲಿ ನಾವು ಫರ್ನಿಚರ್ ಹಾಕ್ಬಿಡ್ತೀವೋ ಸೊ ಅವಾಗ ರೂಮ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ, ಎಲ್ಲ ತುಂಬ್ಕೊಂಡ್ಬಿಡ್ತಿದೆ. ಒಂಥರಾನೇ ಫೀಲ್ ಆಗುತ್ತೆ ನಮ್ಗೆ, ಏನಪ್ಪ ಇಷ್ಟೊಂದು ಚಿಕ್ಕದೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಯಾವಾಗ ನಾವು ಮನೆ ಖಾಲಿ ಮಾಡ್ತೀವೋ ಅವಾಗ ಮಾತ್ರ ಮನೆ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ. ಸೊ ಅದರಿಂದ ಆ ನಾರ್ಮಲ್ ಫರ್ನಿಚರ್ ಬಿಟ್ಬಿಟ್ಟು ಈ ತರ ಒಂದು ಫರ್ನಿಚರ್, ಈ ತರ ಒಂದು ಸ್ಪೇಸ್ ಸೇವಿಂಗ್ ಬೆಡ್ ಹಾಕಿದ್ರೆ ನಿಮಗೆ ಮನೆ ನೋಡೋಕು ಚೆನ್ನಾಗಿರುತ್ತೆ ನಿಮಗೆ. ಮತ್ತೆ ಈ ತರ ಒಂದು ಬೆಡ್ ಹಾಕೋದ್ರೆ ನಿಮ್ಗೆ ಏನು ನೋಡಿದ್ರೆ ಮೈಂಡ್ ಚೇಂಜ್ ಆಗುತ್ತೆ ನಿಮಗೆ. ಈಗ ಒಂದೇ ರೂಮ್ ಅಲ್ಲಿ ನಿಮಗೆ ಡೇ ಟೈಮ್ ಅಲ್ಲಿ ನೈಟ್ ಅಲ್ಲಿ 2 ಫಂಕ್ಷನ್ ಆಗುವಾಗ ನಮ್ಮ ಮೈಂಡ್ ಕೂಡ ಚೇಂಜ್ ಆಗುತ್ತೆ. ಸೊ ರಿಫ್ರೆಶ್ ಆಗುತ್ತೆ ನಮಗೆ. ಸೊ ಡೇ ಟೈಮ್ ಅಲ್ಲಿ ಬಂದ್ಬಿಟ್ಟು ಬೇರೆ ತರ ಫೀಲಿಂಗ್ ಕೊಡುತ್ತೆ ನಮ್ ರೂಮ್ ಅಲ್ಲಿ, ನೈಟ್ ಅಲ್ಲಿ ಬೇರೆ ತರ ಕೊಡುತ್ತೆ ನಮ್ ರೂಮ್ ಅಲ್ಲಿ. ಸೊ ನಾರ್ಮಲ್ ಫರ್ನಿಚರ್, ನಾರ್ಮಲ್ ಬೆಡ್ ಅಲ್ಲಿ ನಿಮಗೆ ಈ ತರ ಒಂದು ಮೈಂಡ್ ನಿಮಗೆ ಚೇಂಜ್ ಆಗಲ್ಲ. ಪ್ಲಸ್ ನಿಮಗೆ ಅದ್ರ ಬಗ್ಗೆ ಅಷ್ಟು ಇನ್ಸ್ಪಿರೇಷನ್ ಇರಲ್ಲ ನಿಮಗೆ. ಇದರಲ್ಲಿ ತುಂಬಾನೇ ಹ್ಯಾಪಿ ಆಗಿರುತ್ತೆ. ಆಲ್ಮೋಸ್ಟ್ ಈ ತರ ಒಂದು ವಿಡಿಯೋ ನೀವು ನೋಡ್ಬೇಕಾದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ದು ಮೈನ್ ಚಾನೆಲ್ ಇದೆ ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್. ಅದ್ರಲ್ಲಿ ಹೋದ್ರೆ ನೀವು ಕಂಪ್ಲೀಟ್ ಪ್ರತಿಯೊಂದು ಕೂಡ ನಮ್ದು ವಿಡಿಯೋ ನೋಡಬಹುದು, ತುಂಬಾ ಮಾಡಲ್ಸ್ ನೋಡಬಹುದು. ಅದರಲ್ಲಿ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ತುಂಬಾ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಕನ್ನಡ ಅಂತ. ಸೊ ನಾವು ಈ ಒಂದು ವಿಡಿಯೋದಲ್ಲಿ, ಈ ಒಂದು ಚಾನೆಲ್ ಅಲ್ಲಿ ನಾವು ಬರೀ
ಸೊ ಮಾತಾಡ್ತಾ ಇರ್ತೀವಿ. ಮೆಟೀರಿಯಲ್ಸ್ ಜಾಸ್ತಿ ಇದಾಕಲ್ಲ, ಬಟ್ ಇದ್ರ ಬಗ್ಗೆ ಸ್ವಲ್ಪ ಮೆಟೀರಿಯಲ್ಸ್ ಬಗ್ಗೆ ನಾವು ಏನು ಕಸ್ಟಮರ್ ಹತ್ರ ಆರ್ಡರ್ ತೊಗೊಂಡಿದ್ದೀವಿ, ಅದು ಏನು ಮಾಡಿದ್ದೀವಿ, ಏನಾದ್ರು ಡಿಫ್ರೆಂಟ್ ಮಾಡಲ್ ಇದ್ದರೆ ಮಾತ್ರ ಹಾಕ್ತೀವಿ. ಸೇಮ್ ಕಲರು ಸೇಮ್ ಇದ್ದಿದ್ರೆ ನಾವು ಮಾಡಲ್ಲ. ಜನರಲ್ ಏನಾದ್ರು ಸ್ವಲ್ಪ ಚೇಂಜಸ್ ಇದ್ರೆ ನಾವು ಇದನ್ನ ವಿಡಿಯೋ ನಾವು ಹಾಕ್ತೀವಿ. ಯಾಕಂದ್ರೆ ಸಮ್ ಟೈಮ್ ನಿಮಗೆ ನೋಡ್ತಾ ಇರುವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಲ್ಲ ಅಂದ್ರೆ ಬೇರೆ ಒಂದು ವಿಡಿಯೋ ಇಷ್ಟ ಆಗುತ್ತೆ, ಬೇರೆ ಮಾಡಲ್ ಇಷ್ಟ ಆಗುತ್ತೆ ನಿಮಗೆ. ಸಮ್ ಟೈಮ್ ಈ ಮಾಡಲ್ ಇಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾವು ಏನ್ ಮಾಡ್ತಿದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಇದ್ರೆ, ಸಪೋಸ್ ಕಲರ್ ಚೇಂಜಸ್ ಇದ್ರೆ, ಇಲ್ಲ ಅಂತಂದ್ರೆ ಸೈಜ್ ಏನೋ ಚೇಂಜಸ್ ಇದ್ರೆ, ಇಲ್ಲ ಲುಕ್ ವೈಸ್ ಚೇಂಜಸ್ ಇದ್ರೆ ಮಾತ್ರ ನಾವು ಏನ್ ಮಾಡ್ತೀವಿ, ಸೊ ವಿಡಿಯೋನ ಶೂಟ್ ಮಾಡ್ತೀವಿ ನಾವು, ಇಲ್ಲಾಂದ್ರೆ ನಾವು ಶೂಟ್ ಮಾಡಲ್ಲ. ಸೊ ಆಲ್ರೆಡಿ ನೋಡ್ತಾ ಇದ್ರೆ ಇದ್ರ ಬಗ್ಗೆ ತುಂಬಾ ಗೊತ್ತಿರುತ್ತೆ ನಿಮಗೆ, ಆಲ್ರೆಡಿ ನಾವು ವಿಡಿಯೋ ನೋಡ್ತಾ ಇದ್ರೆ ನೀವು. ಮತ್ತೆ ಇದು ಕ್ಲೋಸ್ ಮಾಡ್ತೀನಿ. ಇಷ್ಟೊತ್ತು ನೋಡೋದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ನೋಡ್ತಾ ಇರಿ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಧನ್ಯವಾದಗಳು.